ಇವತ್ತು ಸ್ಟೇಟ್ಗೆ ಟಾಪರ್ ಆಗಿದ್ದಾನೆ. ತುಂಬ ಖುಷಿ ಇದೆ. ಅವನು ಸ್ಕೂಲಲ್ಲಿನ ಟೀಚಿಂಗಿಂದ, ಮನೆಯಲ್ಲಿಂದ, ನಮ್ಮ ಒಂದು ಇದರಿಂದ ಅವನು ಚೆನ್ನಾಗಿ ಓದಿದ್ದಾನೆ. ತುಂಬ ಖುಷಿ ಆಗ್ತಾಯಿದೆ. ಯಾವ ಥರ ಓದ್ತಾ ಇದ್ದ ಮನೆಯಲ್ಲಿ ಓದ್ತಿದ್ದ ಅವನು, ಆದರೆ ಕಂಟಿನ್ಯೂಸ್ ಆಗಿ ಓದ್ತಾ ಇರಲಿಲ್ಲ. ಯಾವಾಗಲೂ ಇಡೀ ಬುಕ್ಕೇ ಹಿಡ್ಕೊಂಡು ಓದ್ತಿರ್ಲಿಲ್ಲ. ಒಂದು ಅರ್ಧ ಗಂಟೆ ಓದೋದು, ಮತ್ತು ರೆಸ್ಟ್ ಮಾಡೋದು, ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಆಮೇಲೆ ಓದೋದು ಎಲ್ಲ ಮಾಡ್ತಿದ್ದ. ಚೆನ್ನಾಗಿ ಓದ್ತಿದ್ದ. ನಿಮ್ಮಿಬ್ಬರು ಹೆಣ್ಮಕ್ಳಿಗಿಂತಲೂ ಟಾಪ್ ಆಗಿದ್ದಾನೆ ಈಗ. ಹೌದು. ಅವರು ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ರು? ಅವರು 600, ದೊಡ್ಡವಳು 615 ತೆಗ್ದಿಲ್ಲ, 625ಕ್ಕೆ. ಸಣ್ಣವಳು 611 ತೆಗ್ದಿದ್ಲು. ಅವಳು ಸ್ಕೂಲಿಗೆ ಅವಳೇ ಟಾಪರ್ ಆಗಿದ್ಲು ಅವಾಗ. ಇವರು ಅಷ್ಟೇ, ಗಿರೀಶಾಗೆ ಅವಳೇ ಟಾಪರ್ ಆಗಿದ್ಲು. ಇಬ್ಬರು ಮೆಡಿಕಲ್ ಮಾಡ್ತಿದ್ದಾರೆ, ಚೆನ್ನಾಗಿ ಓದ್ತಿದ್ದಾರೆ. ಸ್ಟೇಟ್ ಟಾಪರ್ ಆಗಿದ್ದಾನೆ. ಖುಷಿ ಇದೆ, ತುಂಬ ಖುಷಿ ಇದೆ. ಹೌದು, ಅವರಿಬ್ಬರಿಗಿಂತ ಇವನೇ ಚೆನ್ನಾಗಿ ಓದಿದ್ದಾನೆ. ತುಂಬ ಖುಷಿ ಇದೆ ನಮಗೆ. ಟಾಪರ್ ಆಗಿರೋದು ನನಗೆ ತುಂಬ ಖುಷಿ ಆಗ್ತೈತೆ. ನನ್ನ ಮಗನಿಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಮಾಡಲಿಲ್ಲ. ಅವ್ನು ಸ್ಕೂಲಿಗೆ ಬಿಟ್ಟು ಬರೋದಾಗಲಿ, ಕರ್ಕೊಂಬರೋದಾಗಲಿ, ನನಗೆ ಎಷ್ಟೇ ಕೆಲಸ ಇದ್ದರೂ ಸಮೇತ ಆ ಕೆಲಸ ಬದಿಗೊತ್ತಿ ನನ್ನ ಮಗನಿಗೋಸ್ಕರ ನಾನು ಇದ್ದಿದ್ದೆ. ಇವತ್ತು ನನ್ನ ಮಗ ಸ್ಟೇಟ್ಗೆ ಟಾಪರ್ ಆಗಿದ್ರೆ ನನಗೆ ಸಂತೋಷ ಹೇಳೋಕ್ಕೆ ಆಗದು, ಅಷ್ಟಿದೆ. ನೀವು ಎಷ್ಟು ಕಷ್ಟಪಟ್ಟು ಮಗನ್ನ ಓದಿಸ್ತಾ ಇದ್ರಿ? ನಿಮಗೆ ಎಕನಾಮಿಕಲಿ ಏನು ಕಷ್ಟ ಆಗ್ತಾ ಇತ್ತಾ? ಇಲ್ಲ ಸರ್, ಹಂಗೆ ನನಗೆ ನನ್ನ ಫ್ರೆಂಡ್ಸ್ಗಳು ಅವರು ಇವರು ನನಗೆ ಸಹಾಯ ಮಾಡೋರು. ನನಗೆ ಅಂದರೆ ನನ್ನ ಸಹಾಯ ಅಂದರೆ ಪುಕ್ಷೇಟೆ ಅಂತಲ್ಲ, ನನಗೆ ಇಸ್ಕೊಂಡು ಮತ್ತೆ ಕೊಡೋ ಅಂಥದ್ದು ಇತ್ತು. ಅದನ್ನು ಹಿಂಗೆ ದೇವ್ರು ಹಂಗೋ ಮಾಡ್ಕೊಂಡು ಹೋದ. 3 ಜನಕ್ಕೂ ಒಳ್ಳೆ ಎಜುಕೇಷನ್ ಕೊಡಿಸಿದ್ದೀನಿ. ಹೌದು ಸರ್, ಹೌದು ಸರ್, ಹೌದು. ಅದರ ನಡುವೆ ಮಕ್ಕಳ ಈ ಭವಿಷ್ಯಕ್ಕೂ ಕೂಡ ಹೆಚ್ಚು ಹೊತ್ತು ಕೊಟ್ಟಿದ್ದೀರಿ. ಹೌದು ಸರ್, ಹೌದು. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆಯಾ? ಹೌದು ಸರ್, ಸಿಕ್ಕಿದೆ ಸರ್, ಪ್ರತಿಫಲ ಸಿಕ್ಕಿದೆ ಸರ್. ಮನೇಲಿ ಹೇಗೆ ಸ್ಟಡೀಸ್ ಎಲ್ಲ ಹೆಂಗೆ ಸರ್? ನಾನು ಅವನಿಗೆ ಅವ್ರ ಅಕ್ಕನಿಗೆ ಹೇಳ್ತಿದ್ದೆ, ಎಕ್ಸಾಮ್ ಟೈಮ್ ಹತ್ರ ಬಂದಾಗ, ಅಮ್ಮ ಓದ್ತಿಲ್ಲ ಹೇಳಮ್ಮ ಅಂತ ಹೇಳ್ತಿದ್ದೆ. ಅವಯ್ಯಮ್ಮ ಹೇಳಿದ್ಲು, ಅಪ್ಪ ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಅವ್ನು ಓದ್ತಾನೆ ಅಂತ. ಅದನ್ನು ಅವನು ಓದಿ ಸಾಧಿಸಿದಾನೆ. ಅಷ್ಟು ಖುಷಿ ಆಗ್ತಿದೆ ನಮಗೆ.